ಇದು ಇವತ್ತಿನ ಸಣ್ಣ ಕತೆ. ಕ್ಯಾಬ್ ವಿ ಮೆಟ್. ಒಂದು ದಿನ ಬೆಂಗಳೂರಲ್ಲಿರೋ ಶ್ರೀರಾಮ್ಪುರದ ಗಲ್ಲಿಯಲ್ಲಿ ಮಳೆ ಸುರಿತಾ ಇತ್ತು. ಒಂದು ರೂಮ್ ಮತ್ತು ಬಾತ್ರೂಮ್ ಮಾತ್ರ ಇದ್ದ ಒಂದು ಸಣ್ಣ ಮನೆಯಲ್ಲಿ ತಿಮ್ಮೇಶ ಎಂಬ ವ್ಯಕ್ತಿ ವಾಸ ಮಾಡ್ತಾ ಇದ್ದ. ತಿಮ್ಮೇಶನಿಗೆ ಎಚ್ಚರ ಆಗಿ ಸಮಯ ನೋಡಿದಾಗ 7 ಗಂಟೆ ಆಗಿತ್ತು. ಯಾಕೋ ಅವನಿಗೆ ಕೆಲಸ ಮಾಡೋ ಮನಸ್ಸೇ ಇರಲಿಲ್ಲ. ನೆಲದ ಮೇಲೆ ಹಾಸಿದ ಹಾಸಿಗೆ ಹಂಗೆ ಇತ್ತು, ಅದ್ರ ಮೇಲೆ ಹೊರಲಾಡ್ತಾ ಇದ್ದ. ಕೆಲಸ ಮಾಡಿ ಆದರೂ ಯಾರನ್ನು ಸಾಕ್ಬೇಕು ನಾನು ಅಂದ್ಕೊತಾ ಇದ್ದ. ಆಮೇಲೆ ಯಾರು ನನ್ನ ನೋಡ್ಕೋತಾರೆ, ಆರೋಗ್ಯಕ್ಕೆ ಟ್ರೇನ್ ಗತಿ ಅನ್ನೋ ಯೋಚನೆಗಳು ತುಂಬಿಕೊಂಡ್ವು. ಕೈಯಲ್ಲಿ ದುಡ್ಡಿದ್ರೆ ಸಹಾಯಕ್ಕೆ ಜನ ಸಿಗ್ತಾರೆ, ಕೈಯಲ್ಲಿ ಆದಷ್ಟು ದುಡ್ದಿಟ್ಕೋಬೇಕು ಅಂದ್ಕೊಂಡು ಹಾಸಿಗೆ ಬಿಟ್ಟು ಎದ್ದೊಳ್ತಾನೆ. ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಡ್ರೈವರ್ ಯೂನಿಫಾರ್ಮ್ ಹಾಕ್ಕೊಂಡು ಹತ್ತಿರದಲ್ಲೇ ನಿಲ್ಲಿಸಿದ್ದೊಂದು ಹಳೆ ಟಾಟಾ ಇಂಡಿಗೋ ಕಾರ್ ಕಡೆ ಹೋದ. ಆಮೇಲೆ ಡ್ರೈವರ್ ಸೀಟ್ ಮುಂದೆ ಸಿಕ್ಕಿದ ಕಂಪ್ನಿ ಮೊಬೈಲ್ ಆ್ಯಪಲ್ಲಿ ಲಾಗಿನ್ ಆಗಿ ಕಾರ್ ಒಳಗಡೆ ಕಾಯ್ಕೊಂಡು ಕೂತಿದ್ದ. ಆಗ ಮಿಸ್ಟರ್ ತಿಮ್ಮೇಶ್, ಯುವರ್ ರೈಡ್ ಇಸ್ ಬುಕ್ಡ್ ಎಂದು 2 ನಿಮಿಷದಲ್ಲಿ ನೋಟಿಫಿಕೇಷನ್ ಬಂದಿತ್ತು. ಮಂತ್ರಿ ಮಾಲ್ ಹತ್ರ ಪಿಕಪ್ ಲೊಕೇಶನ್ ತೋರಿಸ್ತು, ಏರ್ಪೋರ್ಟ್ ಡ್ರಾಪ್ ಲೊಕೇಶನ್ ಆಗಿತ್ತು. ಹಲೋ, ಲೊಕೇಶನ್ ಹತ್ರ ಬಂದಿದ್ದೀನಿ, ಎಲ್ಲಿದ್ದೀರಾ ಮೇಡಮ್? ಹಲೋ ಎಂದು ಒಂದು ಹೆಣ್ಣು ಧ್ವನಿಗೆ ಪ್ರತಿಕ್ರಿಯಿಸುತ್ತಾನೆ. ಅಲ್ಲಿಂದ ಲೆಫ್ಟ್ ತಗೊಂಡು ಬನ್ನಿ, ಹತ್ತಿರದಲ್ಲೇ ಅಪಾರ್ಟ್ಮೆಂಟ್ ಇರೋದು, ಮನೆ ಮುಂದೆನೇ ನಿಂತಿದ್ದೀನಿ ಅಂತ ಹುಡುಗಿ ಹೇಳಿದಾಗ, ಸರಿಯಾದ ಲೊಕೇಶನ್ ಹಾಕೋಕ್ಕಾಗಲ್ವಾ ಅಂದ್ಕೊಂಡು ಕಾರ್ ತಿರುಗಿಸ್ತಾ ಇರ್ತಾನೆ. ನಾನಿಲ್ಲೇ ಇದ್ದೀನಿ, ರಿವರ್ಸ್ ತಗೊಳ್ಳಿ ಅಂತ ಹುಡುಗಿ ಹೇಳ್ತಾಳೆ. ರೇರ್ ವ್ಯೂ ಮಿರರ್ ನೋಡಿಕೊಂಡು ರಿವರ್ಸ್ ಗೇರ್ ಹಾಕ್ತಾನೆ. 2 ದೊಡ್ಡ ಸೂಟ್ ಕೇಸು, ಒಂದು ಕ್ಯಾಬಿನ್ ಬ್ಯಾಗೇಜು ಜೊತೆಗೆ ಒಂದು ಹ್ಯಾಂಡ್ ಬ್ಯಾಗನ್ನು ಇಟ್ಕೊಂಡು ಒಂದು ಹುಡುಗಿ ನಿಂತಿದ್ದನ್ನು ನೋಡ್ತಾನೆ. ನೋಡಿ ಲಗೇಜ್ ಡಿಕ್ಕಿಗೆ ಇಡೋಕ್ಕೆ ತಿಮ್ಮೇಶ್ ಕಾರಿಂದ ಇಳಿತಾನೆ. ಹುಡುಗಿ ಕಾರ್ ಹತ್ತಿ OTP ಹೇಳ್ತಾಳೆ. ಆಗ ಫೋನಲ್ಲಿ ಯುವರ್ ರೈಡ್ ಹ್ಯಾಸ್ ಸ್ಟಾರ್ಟೆಡ್ ಅಂತ ಬರುತ್ತೆ. 1 ಗಂಟೆ 10 ನಿಮಿಷ ತೋರಿಸಿತ್ತು ಟ್ರಾವೆಲ್ ಟೈಮ್. ಇವತ್ತು ನಿಮ್ಮ ಬರ್ಡೇನಾ, ಹ್ಯಾಪಿ ಬರ್ಡೇ ಅಂತ ಹುಡುಗಿ ಹೇಳಿದಾಗ ತಿಮ್ಮೇಶ್ಗೆ ಈ ಮಾತು ಕೇಳಿ ಫೋನಲ್ಲಿ ಮಾತಾಡ್ತಿರ್ಬೋದಾ ಅಂತ ಮಿರರಲ್ಲಿ ನೋಡಿದಾಗ ಆ ಹುಡುಗಿ ಅವನನ್ನೇ ನೋಡ್ತಾ ಇದ್ಲು. ಮುಖದಲ್ಲಿ ತಿಮ್ಮೇಶ್ ಅವಾಗ ವಯಸ್ಸು 25 ಅಂತಾನೆ. ಬಣ್ಣ ಕಮ್ಮಿ ಗೊತ್ತಾಯ್ತು ಮೇಡಮ್ ಅಂತ ಕೇಳ್ತಾನೆ. ಒಂದು ಸಣ್ಣ ಮಟ್ಟದ ಉತ್ಸಾಹದಲ್ಲಿರ್ತಾನೆ. ಇಲ್ಲೇ ಇದೆಯಲ್ಲ ಸೀಟ್ ಹಿಂದ್ಗಡೆ, ಡ್ರೈವರ್ ಡೀಟೇಲ್ಸ್, ಮ್ಯಾಟ್ರಿಮೋನಿಗೆ ಹಾಕ್ಬೋದಾದ 50% ವಿಷಯ ಇದರಲ್ಲೇ ಇದೆ ಅಂತ ನಗ್ನಗ್ತಾ ಹೇಳ್ತಾಳೆ. ಅಪಹಾಸ್ಯ ಮಾಡಿದಾಗ ಅನಿಸುತ್ತೆ. ಥ್ಯಾಂಕ್ ಯು ಮೇಡಮ್ ಅಂತ ತಿಮ್ಮೇಶ್ ಹೇಳ್ತಾನೆ. ಇವತ್ತಿಷ್ಟು ಬೆಳಗ್ಗೆನೇ ಡ್ಯೂಟಿ ಮಾಡ್ತಿದ್ದೀರಾ, ಏನು ಸೆಲೆಬ್ರೇಷನ್ ಇಲ್ವಾ ಅಂತ ಹುಡುಗಿ ಕೇಳ್ತಾಳೆ. ಆ ಥರ ಏನಿಲ್ಲ ಮೇಡಮ್, ಒಬ್ಬನೇ ಇದ್ದು ಹೊಸಬ್ರ ಜೊತೆ ಮಾತು, ಅದರಲ್ಲೂ ಹುಡುಗಿ ಜೊತೆ ಮಾತು ಕಷ್ಟ ಅನಿಸ್ತು ಅಂತೇಳಿ FM ಆಗ್ತಾನೆ. ಆಗ ಅವಳು ಬ್ಯಾಗನ್ನು ಹುಡುಕಿ ತಗೊಳ್ಳಿ ಅಂತ ಚಾಕ್ಲೇಟ್ನ ಹಿಂದೆ ಸೀಟಿಂದ ಕೊಡ್ತಾಳೆ. ಅದನ್ನು ತಗೊಳ್ಳೋಕೆ ತಿಮ್ಮೇಶ್ಗೆ ಮುಜುಗರ ಆಗುತ್ತೆ. ತಗೊಳ್ಳಿ ಸರ್, ನಿಮ್ಮ ಹುಟ್ಟಿದಬ್ಬ, ಬಾಯಿ ಸಿಹಿ ಮಾಡ್ಕೊಳ್ಳಿ ಅಂತ 2ನೇ ಸರಿ ಹೇಳಿದಾಗ ಅದನ್ನು ತಗೋತಾನೆ. ಅಷ್ಟರಲ್ಲಿ ಅವಳಿಗೆ ಫೋನ್ ಬರುತ್ತೆ. ಯಾರ ಜೊತೆನೋ ಜಗಳ ಮಾಡ್ತಾಯಿದ್ದಾಳೆ ಅನಿಸುತ್ತೆ ತಿಮ್ಮೇಶ್ಗೆ. FM ಸೌಂಡನ್ನ ಕಮ್ಮಿ ಮಾಡಿ ಅವ್ರ ಮಾತಿಗೆ ತೊಂದರೆ ಆಗ್ದಂಗೆ ಮಾಡಬೇಕು, ಅಥವಾ ಸೌಂಡ್ ಜಾಸ್ತಿ ಮಾಡಿ ಅವ್ರ ಮಾತು ನಾನು ಕೇಳಿಸ್ಕೊತಾ ಇಲ್ಲ ಅನ್ನೋದನ್ನು ಅವಳಿಗೆ ಪ್ರೂವ್ ಮಾಡಬೇಕು, ಗೊತ್ತಿಲ್ದಿರ ಸುಮ್ಮನೆ ಆಗ್ಬಿಟ್ಟ. ಮಳೆ ಹನಿ ಮತ್ತೆ ಶುರುವಾಗಿ ವೈಪರ್ ಆನ್ ಮಾಡಿದೆ. ಕಾಲ್ ಕಟ್ ಮಾಡಿದ್ಮೇಲೆ, ಸರ್ ಒಂದು 10 ನಿಮಿಷ ಕಾಯ್ಬೋದಾ, ನನ್ನ ಫ್ರೆಂಡ್ ಬರ್ತಾರೆ ಅಂತ ಏನೋ ಅಸಮಾಧಾನದಲ್ಲಿರೋ ಥರ ಹೇಳ್ತಾಳೆ. ಆಗ ಅವನು ವೇಟಿಂಗ್ ಚಾರ್ಜಸ್ ಆಗುತ್ತೆ, ಅವರು ಏರ್ಪೋರ್ಟಿಗೆ ಬರ್ತಾರಾ ಅಂತ ಕೇಳ್ತಾನೆ. ಆಗ ಇಲ್ಲ, ಮೀಟಾಗಿ ಹೋಗ್ತಾರೆ, ನಾನು ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀನಲ್ಲ ಅಂತ ಹುಡುಗಿ ಹೇಳ್ತಾಳೆ. ಆಗ ಯಾರಿಗೂ ಫೋನ್ ಮಾಡಿ ಎಲ್ಲಿದೆಯಾ, ಎಷ್ಟೊತ್ತಾಗುತ್ತೆ ಅಂತ ವಿಚಾರಿಸ್ತಾ ಇದ್ಲು. ಆಗ ತಿಮ್ಮೇಶ್ ತಲೆ ಆಡಿಸಿ ರಸ್ತೆ ಬದಿ ಹತ್ರ ಕಾರ್ ನಿಲ್ಲಿಸ್ತಾನೆ. ಆಮೇಲೆ ಸಮಯ ನೋಡಿ, ಮೇಡಮ್ ಅರ್ಧ ಗಂಟೆ ಆಯಿತು ಅಂದಾಗ ಆ ಹುಡುಗಿ ಇನ್ನೂ ಫೋನ್ಗೆ ಪ್ರಯತ್ನ ಮಾಡ್ತಾಯಿದ್ಲು. ಈ ಸಲ ಆ ಕಡೆಯಿಂದ ಕಾಲ್ ಬ್ಯುಸಿ ಅಂತ ಬರ್ತಾಯಿತ್ತು. ಮೇಡಮ್ ಲೇಟ್ ಆಯಿತು ಅಂತ ಹೇಳ್ತಾನೆ. ಹುಡುಗಿ ಅದ್ರ ಬಗ್ಗೆ ಗಮನ ಕೊಡದೆ ಅಳೋಕ್ಕೆ ಶುರು ಮಾಡ್ತಾಳೆ. ಅವಳು ಬಿಕ್ಕಳಿಸ್ತಾ ಇರಲಿಲ್ಲ, ಆದರೆ ಕಣ್ಣಿಂದ ನೀರು ಬರ್ತಾನೆ ಇತ್ತು. ಡ್ರೈವರ್ ನೋಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಕಣ್ಣೊರೆಸಿ ಸರಿ ಸರ್ ಹೊರಡಿ ಅಂತ ತಿಮ್ಮೇಶನ್ಗೆ ಹೇಳ್ತಾಳೆ. ಅವನ ಮನಸ್ಸಲ್ಲಿ ಅವಳಿಗೇನು ಕಷ್ಟನೋ ಏನೋ ಪಾಪ ಅಳ್ತಾ ಇದ್ದಾಳೆ ಅನ್ನಿಸ್ತು. ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಕಾಯ್ಬೋದು ಮೇಡಮ್ ಅಂತ ಹೇಳ್ತಾನೆ. ಇಲ್ಲ ಬಿಡಿ ಸರ್, ಹೊರಡಿ, ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾಳೆ. ಸಮಯ 8:30 ಆಗಿತ್ತು. ಮಳೆ ಜೋರಾಗಿದ್ದ ಕಾರಣ ಮೇಕ್ರಿ ಸರ್ಕಲಿಂದ ಏರ್ಪೋರ್ಟ್ ರೋಡ್ವರೆಗೂ ಪೂರ್ತಿಯಾಗಿ ಜಾಮ್ ಆಗಿಬಿಟ್ಟು ಗೂಗಲ್ ಮ್ಯಾಪಲ್ಲಿ ಕೆಂಪಾದ ರಸ್ತೆ ತೋರಿಸ್ತಾ ಇತ್ತು. ಆಗ ಹುಡುಗಿ, ಅಯ್ಯೋ ಇನ್ನೂ 57 ನಿಮಿಷ ತೋರಿಸ್ತಾ ಇದೆಯಲ್ಲ ಅಂತ ಗಾಬರಿಂದ ಹೇಳ್ತಾಳೆ. ಅದಕ್ಕೆ ತಿಮ್ಮೇಶ, ಪೀಕ್ ಅವರ್ ಅಲ್ವಾ ಮೇಡಮ್, ಮಳೆ ಬೇರೆ, ಟೋಲ್ ಹತ್ರ ಕ್ಯೂ ಜಾಸ್ತಿ ಇದ್ದರೆ ಇನ್ನೂ ಲೇಟ್ ಆಗ್ಬೋದು ಅಂತ ಹೇಳಿದಾಗ ಅವಳು ಇನ್ನೂ ಗಾಬರಿ ಆಗ್ತಾಳೆ. ಅಯ್ಯೋ, ನನ್ನ ಫ್ಲೈಟ್ ಇರೋದು 11 ಗಂಟೆಗೆ, ಇಂಟರ್ನ್ಯಾಷನಲ್ ಫ್ಲೈಟು,
2 ಗಂಟೆ ಮುಂಚೆನೇ ಅಲ್ಲಿರಬೇಕು, ಇಲ್ಲಾಂದರೆ ಚೆಕಿನ್ ಕ್ಲೋಸ್ ಮಾಡಿಬಿಡ್ತಾರೆ. ಬೇಗ ಹೋಗಿ 9:15 ಅಲ್ಲಿರಬೇಕು ಅಂತ ಹುಡುಗಿ ಹೇಳಿದಾಗ, ಟ್ರೈ ಮಾಡ್ತೀನಿ ಮೇಡಮ್ ಅಂತ ಹೇಳ್ಕೊಂಡು ಗಾಡಿ ಓಡಿಸ್ತಾ ಇದ್ದಾಗ ಟ್ರಾಫಿಕಲ್ಲಿ ಕಾರು ಹೆಜ್ಜೆ ಮೇಲೆ ಹೆಜ್ಜೆ ಇಡೋ ಥರ ಹೋಗ್ತಾ ಇತ್ತು. ಅಯ್ಯೋ ಬೇಗ ಹೋಗಿ ಸರ್, ನೀವಿಷ್ಟು ಸ್ಲೋ ಹೋದರೆ ಆಗಲ್ಲ, ಇದು ನನ್ನ ಫ್ಯೂಚರ್ ಪ್ರಶ್ನೆ. ನಾನು MS ಮಾಡೋಕ್ಕಂತ ನ್ಯೂ ಜೆರ್ಸಿಗೆ ಹೋಗ್ತಾಯಿದ್ದೀನಿ, ಐ ಕಾಂಟ್ ಮಿಸ್ ದಿಸ್ ಅಂತ ಹುಡುಗಿ ಹೇಳ್ತಾಳೆ. ಯಲಹಂಕ ಹತ್ರ ಬರೋಷ್ಟರಲ್ಲಿ ಗಂಟೆ 9:15 ತೋರಿಸ್ತಾ ಇತ್ತು. ತಿಮ್ಮೇಶ್ ಬೀಪ್ ಆಗ್ತಾ ಇದ್ದಿದ್ದು ಫ್ಯೂಲ್ ಇಂಡಿಕೇಟರ್ನ ನೋಡಿ, ಮೇಡಮ್ ಒಂದೇ ನಿಮಿಷ ಡೀಸೆಲ್ ಫಿಲ್ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ. ಹೇಳಿಬಿಟ್ಟು ಕಾರ್ ಸ್ಲೋ ಮಾಡ್ದ. ಆವಾಗ ₹1000 ಡೀಸೆಲ್ ಹಾಕ್ಸ್ಬಿಟ್ಟು ಕಾರ್ ಏರ್ಪೋರ್ಟ್ ಕಡೆ ಹೋಗುತ್ತೆ. ಆಗ ಹುಡುಗಿ, ನನ್ನ ಡೆಸ್ಟಿನೇಷನ್ ಬದಲಾಯಿಸಿದ್ರೆ ನೀವೇ ಬರ್ಬೋದಾ ಅಥವಾ ಬೇರೆ ಕ್ಯಾಬ್ ಬುಕ್ ಮಾಡಬೇಕಾ ಅಂತ ಕೇಳ್ತಾಳೆ. ಆವಾಗ ಯಾಕೆ ಮೇಡಮ್ ಏರ್ಪೋರ್ಟ್ಗೆ ಹೋಗಲ್ವಾ ಅಂತ ಕೇಳ್ತಾನೆ. ಇಲ್ಲ ಟೈಮ್ ಆಯಿತು ಅಂತ ಹುಡುಗಿ ಹೇಳಿದಾಗ, ಅಲ್ಲೋಗಿ ಪ್ರಯತ್ನ ಮಾಡ್ಬೋದಲ್ವಾ, ಇನ್ನೂ 10 ನಿಮಿಷದಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ತಿಮ್ಮೇಶ ಹೇಳ್ತಾನೆ. ಪರವಾಗಿಲ್ಲ, ನಾನು ಅಲ್ಲಿಗೆ ಹೋಗೋದು ತುಂಬ ಜನಕ್ಕೆ ಇಷ್ಟ ಇರಲಿಲ್ಲ, ಅದಕ್ಕೆ ಹಿಂಗೆಲ್ಲ ಆಯಿತು ಅನಿಸುತ್ತೆ ಅಂತ ಹುಡುಗಿ ಹೇಳ್ತಾಳೆ. ತಿಮ್ಮೇಶ್ ಇನ್ನೇನು ಮಾತಾಡ್ದಿರ ಕಾರ್ ತಿರುಗಿಸ್ತಾನೆ. ಹೋಗುವಾಗಿದ್ದಿದ್ದು ದಾವಂತ ಇವಾಗ ಇರಲಿಲ್ಲ. ತಿಮ್ಮೇಶ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನನ್ನೋರಂತ ಆ ಥರದಲ್ಲಿ ಯಾರೂ ಇಲ್ಲ ಮೇಡಮ್, ತುಂಬ ವರ್ಷ ಈ ವಿಷಯ ಇಟ್ಕೊಂಡು ಕೊರಗ್ತಾ ಇದ್ದೆ, ಇವಾಗಿಲ್ಲ. ಒಂದೊಂದು ಸಲ ಒಂಟಿ ಅನಿಸುತ್ತೆ, ಆದರೆ ಯಾರೂ ಇಲ್ಲದೆ ಇದ್ದರೂ ನಮ್ಮ ಜೀವನ ನಡೆಯುತ್ತೆ ಅಂತ ಅರ್ಥ ಆಗೋಗಿದೆ. ಆವಾಗ ಎಷ್ಟು ವರ್ಷದಿಂದ ಒಬ್ಬರೇ ಇದ್ದೀರಿ, ಮದುವೆ ಆಗಿಲ್ವಾ ಅಂತ ಆಸಕ್ತಿಯಿಂದ ಹುಡುಗಿ ಕೇಳ್ತಾಳೆ. ಆಗಿತ್ತು, ಹೆಂಡತಿ ತೀರ್ಕೊಂಡು ಸುಮಾರು ವರ್ಷ ಆಯಿತು ಅಂತ ಹೇಳ್ತಾನೆ. ನಿಮ್ಮ ನಿರ್ಧಾರನ ಬದಲಾಯಿಸಿದ್ರೆ ಅದರಿಂದ ಮುಂದೆ ನಿಮಗೆ ಬೇಜಾರಾಗುತ್ತೆ ನೋಡಿ ಮೇಡಮ್ ಅಂತ ತಿಮ್ಮೇಶ್ ಹೇಳ್ತಾನೆ. ತಿಮ್ಮೇಶ್ ಸರ್, 1-2 ನಿಮಿಷ ನಿಲ್ಲಿಸ್ತೀರಾ, ತಲೆನೋವುತ್ತದೆ, ಕಾಫಿ ಕುಡಿಬೇಕು ಅಂತ ಹುಡುಗಿ ಹೇಳಿ ರಸ್ತೆ ಬದಿಯಲ್ಲಿ ಸಾಗರ್ ಸಾಮ್ರಾಟ್ ಹೋಟ್ಲ್ ಮುಂದೆ ಕಾರ್ ನಿಲ್ಲಿಸ್ತಾರೆ. ಹೋಟ್ಲಿಗೆ ಹೋಗಿ ತಿಮ್ಮೇಶ್ ಚೀಟಿ ತಗೊಂಡು ಹೋಗಿ ಅವಳಿಗೆ ಕಾಫಿ ತಂದುಕೊಟ್ಟು ಅವನು ದೋಸೆ ಪ್ಲೇಟ್ ಹಿಡ್ಕೊಂಡು ಸುತ್ತಮುತ್ತ ನೋಡ್ತಾನೆ. ಬೇರೆ ಟೇಬಲ್ಗಳು ಯಾವುದೂ ಖಾಲಿರಲ್ಲ. ಇಲ್ಲೇ ಬನ್ನಿ ಅಂತ ಸ್ಪಂದನ ಕರೆದು ತಿಮ್ಮೇಶ್ ಎದುರು ಕುಳಿತುಕೋತಾಳೆ. ನಾನಿವತ್ತು ಹೊರಟಿದ್ರೆ ಮತ್ತೆ ಯಾವಾಗ ಇಂಡಿಯಾಗೆ ಬರ್ತಿದ್ನೋ ಗೊತ್ತಿಲ್ಲ, ನಿಮಗೆ ವಿಶ್ ಮಾಡೋರು ಯಾರೂ ಇಲ್ಲ, ನಂಗೆ ವಿಶ್ ಮಾಡೋರು ಇದ್ದಾರೆ ಆದರೂ ಬರಲಿಲ್ಲ ಅಂತ ಹುಡುಗಿ ಹೇಳ್ತಾಳೆ. ನಿಮ್ಮ ಪರ್ಸ್ನಲ್ ವಿಷಯದ ಬಗ್ಗೆ ಹೆಚ್ಚು ಕೇಳಬಾರ್ದು ಅನಿಸುತ್ತೆ, ನಂಗೆ ಮಗಳಿದ್ದಿದ್ರೆ ನಿಮ್ಮ ವಯಸ್ಸೇ ಆಗಿರ್ತಾಯಿತ್ತು ಮೇಡಮ್. ಅವಳು ನಿಮ್ಮ ಪರಿಸ್ಥಿತಿಯಲ್ಲಿದ್ದಿದ್ರೆ ನಾನು ಅವಳ ಕನಸನ್ನು ಅರ್ಧ ಆಗಕ್ಕೆ ಬಿಡ್ತಾ ಇರಲಿಲ್ಲ ಅಂತ ತಿಮ್ಮೇಶ್ ಹೇಳ್ತಾನೆ. ನಮ್ಮಪ್ಪ ಇದ್ದಿದ್ರೆ ಹೀಗೆ ಹೇಳ್ತಾ ಇದ್ರೇನೋ. ನಾನು MS ಮಾಡಬೇಕು ಅಂತ ಹೇಳಿದಾಗ ಅಮ್ಮನೇ ತುಂಬ ಸಪೋರ್ಟ್ ಮಾಡಿದ್ದು. ಅವಳು ತೀರ್ಕೊಂಡು ಇವತ್ತಿಗೆ 25 ದಿನ ಆಯಿತು. ನನ್ನ ಅಣ್ಣ ಕೂಡ ಸಪೋರ್ಟ್ ಮಾಡ್ತಾಯಿದ್ದ, ಆದರೆ ಅದು ಬರೀ ಬಾಯಿ ಮಾತಲ್ಲ ಅಂತ ಇತ್ತೀಚೆಗಷ್ಟೇ ಗೊತ್ತಾಗಿದ್ದು. ನಾನು ಸ್ಪಂದನ ಅಂತ. 3 ಗಂಟೆ ಹಿಂದೆ ಅಷ್ಟೇ ಭೇಟಿಯಾಗಿ ತಿಮ್ಮೇಶನ ಹತ್ರ ಸ್ಪಂದನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳ ಬಗ್ಗೆ ಹೇಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು. ಸ್ಪಂದನ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗದಲ್ಲಿ ಇಂಜಿನಿಯರಿಂಗ್ ಮಾಡಿರೋ ಹುಡುಗಿ. ಮನೆಯಲ್ಲಿ ಹಣದ ಸಮಸ್ಯೆ ಏನಿರಲಿಲ್ಲ, ಆದರೆ ವಿದೇಶದಲ್ಲಿ MS ಮಾಡಬೇಕು ಅಂದರೆ 40-50 ಲಕ್ಷ ಬೇಕಾಗಿರೋದು. ಗೋಲ್ಡ್ ಮೆಡಲಿಸ್ಟ್ ಆಗಿರೋ ಪ್ರೋತ್ಸಾಹ ಮಾಡೋಕ್ಕೆ ಅವಳ ತಾಯಿ ಮಲ್ಲೇಶ್ವರಮಲ್ಲಿದ್ದ ಅವ್ರ ಫ್ಲ್ಯಾಟನ್ನು ಸ್ಪಂದನ ಹೆಸರಿಗೆ ಮಾಡಿದರು. ಅಲ್ಲಿಂದ ಅವಳ ಅಣ್ಣನ ನಡವಳಿಕೆಯಲ್ಲಿ ಬದಲಾವಣೆ ಆಗ್ತಾಯಿತ್ತು. ತಂಗಿನ ಎಲ್ಲದಕ್ಕೂ ಪ್ರೋತ್ಸಾಹಿಸ್ತಾ ಇದ್ದ, ಆದರೂ ಅವಳೀಗ ಮನೆ ಮೇಲೆ ಸಾಲ ತಗೊಂಡು ಬೇರೆ ದೇಶಕ್ಕೆ ಹೋಗೋದು ಇಷ್ಟ ಇರಲಿಲ್ಲ. ಅಮ್ಮ ಇದ್ದಷ್ಟು ದಿನ ಸ್ಪಂದನ ಪರವಾಗಿ ಮಾತಾಡಿದ್ಲು. ಆಮೇಲೆ ಗಂಟ್ಲು ಕ್ಯಾನ್ಸರ್ ಆಗಿ ಅವಳ ಮಾತೇ ನಿಂತೋಯ್ತು. ಸ್ಪಂದನ ತಾನು ಓದಿ ಮುಗಿಸಿ ಕೆಲಸ ಸಿಕ್ಕ ಮೇಲೆ ಮನೆ ಮೇಲೆ ಇಟ್ಟಿರೋ ಹಣನೆಲ್ಲ ಅಣ್ಣನಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಅವನಿಗೆ ನಂಬಿಕೆ ಬರಲಿಲ್ಲ. ಅಂದ್ಕೊಂಡಿದ್ದನ್ನು ಮಾಡದೇ ಇದ್ದರೆ ಅಮ್ಮ ಇಟ್ಟು ನಂಬಿಕೆಗೆ ಬೆಲೆ ಇರಲ್ಲ ಅಂತ ಅನಿಸಿ USಗೆ ಹೋಗ್ತಾರೋ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿದ್ಲು. ಅಣ್ಣ ಬರಲಿ ಅಂತ ದಾರಿ ಮಧ್ಯೆ ಅಷ್ಟೊತ್ತಿಗಾದ್ರಾ ಅಂತ ತಿಮ್ಮೇಶ ಕೇಳಿದಾಗ, ಇಲ್ಲ ಅವ್ರು ನನ್ನ ಫ್ರೆಂಡು, ನಾನು ಬಿಡೋಕೆ ಏರ್ಪೋರ್ಟಿಗೆ ಬರ್ತೀನಿ ಅಂದಿದ್ರು, ನಾನು ಅವ್ರ ಜೊತೆನೂ USಗೆ ಹೋಗೋದ್ರ ಬಗ್ಗೆ ವಾದ ಆಗಿತ್ತು ಅಂತ ಅವಳು ಹೇಳ್ತಾಳೆ. ತಿಮ್ಮೇಶ್ ಮುಂದೆ ವಿಷಯನ ಕೆದ್ಕೋದು ಬೇಡ ಅಂತ ಸುಮ್ಮನಾಗ್ಬಿಡ್ತಾನೆ. ಆಗ ಅವಳು, ಪ್ರಜ್ವಲ್ ಅಂತ ನನ್ನ ಕ್ಲಾಸ್ಮೇಟ್, ಆ್ಯಕ್ಚುಲಿ ನಮ್ಮ ಅಮ್ಮನ ಸ್ಟೂಡೆಂಟ್, 2nd PUC ಟ್ಯೂಷನ್ಗಂತ ನಮ್ಮ ಮನೆಗೆ ಬರ್ತಾಯಿದ್ದ, ಆಗಲಿಂದ ಪರಿಚಯ, ಇಂಜಿನಿಯರಿಂಗ್ ಒಟ್ಟಿಗೆ ಓದಿದ್ವಿ. ಅಮ್ಮನಿಗೂ ಅವನ ಬಗ್ಗೆ ಗೊತ್ತಿತ್ತು. ಅಮ್ಮ ನನ್ನ ಬೆಸ್ಟ್ ಫ್ರೆಂಡ್ ಥರ, ಅವಳ ಹತ್ರ ಎಲ್ಲ ಹೇಳ್ಕೊಬೋದಾಗಿತ್ತು. ಸ್ಕೂಲಲ್ಲಿ ಟೀಚರ್ ಮೇಲೆ ಕ್ರಶ್ ಆಯಿತು ಅಂತ ಕೂಡ ಹೇಳ್ಕೊಂಡಿದ್ದೆ. ಮುಂದೆ ಮಾತಾಡೋಕ್ಕಾಗದೆ ಗಂಟ್ಲು ಹಿಡ್ಕೊಂಡಿತ್ತು. ದುಃಖ ತಡೆ ಹಿಡಿಯೋಕ್ಕೆ ತಣ್ಣಗಿರೋ ಕಾಫಿ ಕುಡಿದ್ಲು ಆ ಹುಡುಗಿ. ಆವಾಗ ತಿಮ್ಮೇಶು, ಮುಂದಿನ ಫ್ಲೈಟ್ ಬುಕ್ ಮಾಡ್ಬೋದಲ್ವಾ ಅಂತ ಕೇಳ್ತಾನೆ. ನನ್ನ ಅಣ್ಣನಿಗೆ ಮಾತ್ರ ಅಲ್ಲ, ಪ್ರಜ್ವಲ್ಗೂ ನಾನು ಹೋಗೋದು ಇಷ್ಟ ಇಲ್ಲ. ಅಲ್ಲಿಗೆ ಹೋದರೆ ನಾನು ಬದಲಾಗ್ತೀನಂತೆ, ಇಲ್ಲ ದೇಶನೇ ನನ್ನ ಬದಲಾಯಿಸುತ್ತಂತೆ.
ನಾವು ಮದುವೆ ಆಗೋಕ್ಕಾಗಲ್ಲ ಅನ್ನೋದನ್ನು ಇಲ್ಲೇ ಕನ್ಫರ್ಮ್ ಮಾಡ್ಕೊಂಡು ಹೋಗು ಅಂತಾನೆ. ಇಷ್ಟೆಲ್ಲ ಇದ್ಕೊಂಡು ನಾನು ಹೋಗೋಣ ಅಂತಲೇ ಹೊರಟೆ. ಅಣ್ಣ ಅಂತೂ ಮುಖ ಕೊಟ್ಟು ಮಾತಾಡಲಿಲ್ಲ. ದಾರಿ ಮಧ್ಯೆ ಪ್ರಜ್ವಲ್ನ ಆದರೂ ನೋಡ್ಬಿಟ್ಟು ಹೋಗೋಣ ಅಂದ್ಕೊಂಡೆ, ಅವನು ಬರಲಿಲ್ಲ. ನಿಮ್ಮ ಕೆಲಸಕ್ಕೆ ತೊಂದರೆ ಮಾಡಿದೆ, ಸಾರಿ ಹೊರಡೋಣ ಅಂತ ಎಚ್ಚೆತ್ಕೊಂಡು ಹೇಳ್ತಾಳೆ. ಬಂದು ಕಾರಲ್ಲಿ ಕೂತ್ಕೊಂಡಾಗ ಮಳೆ ನಿಂತಿತ್ತು. ಮೆಸೇಜ್ ಟೋನ್ ಕೇಳಿಸಿ ಸ್ಪಂದನ ಫೋನ್ ನೋಡ್ತಾಳೆ. ಮಳೆಯಿಂದ ಫ್ಲೈಟ್ 3 ಗಂಟೆ ಡಿಲೇ ಆಗಿದೆ ಅಂತ ಗೊಂದಲದಲ್ಲಿ ಹೇಳ್ತಾಳೆ. ನೋಡಿದ್ರಾ, ದೇವರೇ ನಿಮ್ಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾನೆ, ಕಳ್ಕೊಬೇಡಿ. ನೀವು ಓದಿ ನಿಮ್ಮ ಕಾಲ ಮೇಲೆ ನಿಂತ್ಕೊಂಡ್ರೆ ನಿಮ್ಮ ಅಣ್ಣನ ದುಡ್ಡನ್ನು ವಾಪಸ್ ಕೊಡ್ಬೋದು, ಮತ್ತು ನಿಮಗೆ ಸರಿಯಾದ ಸಂಗಾತಿನ ಆಯ್ಕೆ ಮಾಡ್ಕೊಳ್ಳೋಕೆ ಇನ್ನೂ ಸಮಯ ಇದೆ. ನಿಜವಾದ ಪ್ರೀತಿಗೆ ತಾಳ್ಮೆ ಇರುತ್ತೆ, ಇನ್ನೊಬ್ಬರಿಗೋಸ್ಕರ ನಿರ್ಧಾರನ ಬದಲಾಯಿಸಬೇಡಿ ಅಂತ ತಿಮ್ಮೇಶ ಏನೋ ಅವಳನ್ನ ಓದೋಕೆ ಕಳ್ಸೋದ್ರಲ್ಲೇ ಅವನ ಜೀವನ ಸಾರ್ಥಕ ಆಗೋ ಥರ ಮಾತಾಡ್ತಾನೆ. ಸ್ಪಂದನ ಇನ್ನೂ ಕನ್ಫ್ಯೂಷನಲ್ಲೇ ಇರ್ತಾಳೆ. ಬೇಡ, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ತಿಮ್ಮೇಶ, ನಾನು ಅನ್ಬೋದಲ್ಲಿ ಒಂದು ಮಾತು ಹೇಳ್ತೀನಿ ಮೇಡಮ್, ಈಗ ನೀವು ಯಾವುದೋ ಬೇಜಾರಲ್ಲಿ ವಾಪಸ್ ಹೋದರೆ ಮನೆಗೆ ಹೋದ್ಮೇಲೆ ಇವಾಗ ಅವಕಾಶ ಇದೆ, ಆಮೇಲೆ ಇರಲ್ಲ. ನಾವು ಇವಾಗ ಏರ್ಪೋರ್ಟ್ ತನಕ ಹೋಗೋಣ, ಅಲ್ಲಿ ಹೋದ್ಮೇಲೂ ನಿಮಗೆ ವಾಪಸ್ ಹೋಗಬೇಕು ಅನಿಸಿದ್ರೆ ಹೋಗಿ ಅಂತ ಹೇಳಿಬಿಟ್ಟು ತಿಮ್ಮೇಶ ಕಾರನ್ನು ಏರ್ಪೋರ್ಟ್ ಕಡೆಗೆ ತಿರುಗಿಸ್ತಾನೆ. ಆವಾಗಷ್ಟೇ ಟೇಕ್ ಆಫ್ ಆದ ವಿಮಾನ ಆಕಾಶದ ಎತ್ತರಕ್ಕೆ ಹೋಗ್ತಾ ಇರೋದನ್ನ ನೋಡಿ ಅವಳು ಅವ್ರ ಅಮ್ಮನಿಗೆ ಹೇಳಿದೊಂದು ಮಾತು ನೆನಪು ಬರುತ್ತೆ. ಅಮ್ಮ, ನಾನು ಓದಿ ಕೆಲ್ಸಕ್ಕೆ ಸೇರಿದ್ಮೇಲೆ ನಿನ್ನನ್ನು ನಯಾಗ್ರಾ ಫಾಲ್ಸಿಗೆ ಕರ್ಕೊಂಡು ಹೋಗ್ತೀನಿ, ನೋಡ್ತಾ ಇರು ಅಂತ ಹೇಳಿದ ನೆನಪಾಗಿ ಪರ್ಸಲ್ಲಿದ್ದಿದ್ದು ಅವ್ರ ಅಮ್ಮನ ಫೋಟೋ ತೊಗೊಂಡು ಭಾವುಕವಾಗಿ ನೋಡ್ತಾಳೆ. ಅವಳ ಮುಖನ ಕನ್ನಡಿಯಲ್ಲಿ ನೋಡಿ ಕ್ಯಾಬ್ ಹೋಗೋ ದಾರಿ ಬಿಟ್ಟು ಪಾರ್ಕಿಂಗ್ ಕಡೆ ಕಾರನ್ನು ನಿಲ್ಲಿಸ್ತಾನೆ ತಿಮ್ಮೇಶ. ಕಾರಿಂದ ಇಳಿದ್ಮೇಲೆ ಸ್ಪಂದನ ವಾಲೆಟಿಂದ ದುಡ್ಡು ಕಳಿಸಿದ್ದೀನಿ ನೋಡಿ, ನಾನು ಬರ್ತೀನಿ ಅಂತ ಹೇಳ್ತಾಳೆ. ತಿಮ್ಮೇಶ್ ಲಗೇಜನ್ನೆಲ್ಲ ಟ್ರಾಲಿ ಒಳಗಡೆ ಇರಿಸಿ, ಹ್ಯಾಪಿ ಜರ್ನಿ ಮೇಡಮ್, 5 ಸ್ಟಾರ್ ರೇಟಿಂಗ್ ಕೊಡೋದು ಮರಿಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಸ್ಪಂದನ ಅವನಿಗೆ ಬಾಯ್ ಹೇಳಿ ಅವಳು ಹೊರಡ್ತಾಳೆ. ಡಿಪಾರ್ಚರ್ ಹತ್ರ ಪ್ರಯಾಣಿಕರನ್ನ ಅವ್ರವ್ರ ಕುಟುಂಬದವರು, ಸ್ನೇಹಿತರು ಅಪ್ಪಿ ಬೀಳ್ಕೊಡ್ತಾರದನ್ನು ನೋಡಿ ನಿಂತಿರ್ತಾಳೆ. ಸ್ಪಂದನ ತುಂಬ ಥ್ಯಾಂಕ್ಸ್ ಅಂತ ಖುಷಿಯಿಂದ ಜೋರಾಗಿ ಹೇಳಿ ಕೈ ಬೀಸ್ತಾಳೆ. ಮಾರನೇ ದಿನ ಅಂಗಡಿ ಹತ್ರ ತಿಮ್ಮೇಶ ಕಾಫಿ ಕುಡಿತಾ ನಿಂತಿದ್ದಾಗ ಅವನು ವಾಟ್ಸಪ್ಪಿಂದ ಕಾಲ್ ಬಂದಿದ್ದನ್ನು ನೋಡಿ ರಿಸೀವ್ ಮಾಡ್ತಾನೆ. ಈಗ ತಾನೇ ಲ್ಯಾಂಡ್ ಆದೆ, ಏರ್ಪೋರ್ಟ್ ವೈಫೈಯಿಂದ ಕಾಲ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಆವಾಗ ಸ್ಪಂದನ ಧ್ವನಿಯಲ್ಲಿ ಖುಷಿ ಕಾಣುತ್ತೆ.